ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಸಾಹಿತ್ಯ ಪ್ರಕಾರಗಳು ಒಟ್ಟಾರೆಯಾಗಿರುವಂಥ ಎಲ್ಲ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡ್ಕೊಂಡು ಹೋಗ್ಬಿಡೋಣ. ಯಾಕೆ ಅಂತಂದರೆ ನಾವು ಇದುವರೆಗೂ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಾರಗಳು ಹಾಗೆ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಅಂತ ಸಪ್ರೇಟಾಗಿ ಓದ್ಕೊಂಡು ಹೋಗಿದ್ವಿ. ಇದನ್ನು ಸಪ್ರೇಟಾಗೇ ಓದಬೇಕು ನಿಜ, ಆದರೆ ಕೆಲವೊಬ್ಬರಿಗೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಏನಾಗುತ್ತೆ ಅಂದರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಓದ್ತಾ ಇರ್ತೀವಿ, ನಮಗೆ ಹಳಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ಗಳೇ ಮರ್ತೋಗ್ಬಿಟ್ಟಿರ್ತೈತೆ. ಯಾಕೆ ಹೇಳಿ, ನಾವಿಲ್ಲಿ ಹೊಸದೇನೋ ಓದ್ತಾ ಇರ್ತೀವಲ್ವಾ, ಅದಕ್ಕೋಸ್ಕರ ಇನ್ನು ಅದನ್ನ ನೆನಪಿಸ್ಕೊಂಡ್ಬಿಡೋಣ ಒಂದ್ಸತಿ ಅಂತ ಅನ್ನೋಷ್ಟೊತ್ತಿಗೆ ಇಲ್ಲೇನೋ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಒಂದು ಕನ್ಫ್ಯೂಷನ್ನೇ ಬೇಡ. ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಒಂದೇ ವಿಡಿಯೋದಲ್ಲಿ ಮುಖ್ಯ ಅಂಶಗಳ ರೀತಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ. ಆ ಹಿಂದೆ ಏನೆಲ್ಲ ವಿಡಿಯೋಗಳನ್ನ ನೋಡ್ಕೊಂಡ್ ಬಂದಿರ್ತೀರಾ, ಏನು ಕಲ್ತಿರ್ತೀರಾ, ಅದೆಲ್ಲ ಇಲ್ಲಿ ನೆನಪಾಗುತ್ತೆ, ಸಂಪೂರ್ಣವಾಗಿ ಎಲ್ಲ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಎಲ್ಲ ಸಮಗ್ರವಾಗಿರುವಂತಹ ಸಾಹಿತ್ಯ ಪ್ರಕಾರಗಳು. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭಿಕ ಕಾಲಘಟ್ಟವನ್ನು ನಾವು ಅಂಧಕಾರ ಯುಗ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ, ಆಗಿನ ಕಾಲಘಟ್ಟದಲ್ಲಿ ಕವಿಗಳ ಬಗ್ಗೆ ಆಗಲಿ ಕೃತಿಗಳ ಬಗ್ಗೆ ಆಗಲಿ ಸ್ಪಷ್ಟವಾಗಿರುವಂಥ ಮಾಹಿತಿ ಸಿಗ್ತಾ ಇರಲಿಲ್ಲ. ಒಂದು ಕೃತಿ ಸಿಕ್ತು ಅಂತ ಅಂದರೆ ಅದನ್ನು ಬರೆದಿರೋದು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಪೂರ್ಣ ಕೃತಿನೂ ಸಿಗ್ತಾ ಇರಲಿಲ್ಲ. ಕೃತಿ ಸಿಕ್ತು ಅಂತ ಅಂದರೆ ಆ ಕವಿಗಳ ಬಗ್ಗೆ ಮಾಹಿತಿನೇ ಸಿಗ್ತಾ ಇರಲಿಲ್ಲ. ಇದಕ್ಕೋಸ್ಕರ ಅದನ್ನು ನಾವು ಅಂಧಕಾರ ಯುಗ ಅಂತ ಕರೆಯೋದು. ಅಯ್ಯೋ, ನಾವು ಸಾಹಿತ್ಯ ಪ್ರಕಾರಗಳ ಬಗ್ಗೆ ತಿಳ್ಕೊತಾ ಇರೋದಲ್ವಾ, ಕಾಲಘಟ್ಟದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ಬೋದು ನಿಮಗೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯದ ಆರಂಭಿಕ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಸೈಂಗೊಟ್ಟಿ ಶಿವಮಾರ ಇದ್ದಾರಲ್ವಾ, ಇವರು ಪಂಪ ಪೂರ್ವ ಯುಗ ಅಥವಾ ಅಂಧಕಾರ ಯುಗ ಆರಂಭಿಕ ಕಾಲಘಟ್ಟ ಅಂತ ಏನಿದೆಯಲ್ವಾ, ಅಲ್ಲಿ ಕಂಡು ಬರುವಂತಹ ಕವಿಗಳು ಸೈಂಗೊಟ್ಟಿ ಶಿವಮಾರ. ಕ್ರಿಸ್ತಶಕ ಸುಮಾರು 1800 ಇವ್ರ ಕಾಲಘಟ್ಟ. ಇವರು ಗಜಾಷ್ಟಕವನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಅದು ಒವನಿಗೆ ಅಥವಾ ಒನಕೆವಾಡು ಅಂತ ಜನಪ್ರಿಯ ಆಗಿತ್ತಂತೆ ಆಗಿನ ಕಾಲಘಟ್ಟದಲ್ಲಿ. ಗಜಾಷ್ಟಕ ಅನ್ನೋ ಕೃತಿ ಒನಕೆವಾಡು ಅಥವಾ ಒವನಿಗೆ. ನೋಡಿ, ಇದು ಒಂದು ಸಾಹಿತ್ಯ ಪ್ರಕಾರ, ಅಂದ್ರೆ ಕಾವ್ಯ ಪ್ರಕಾರ ಅಂತ ಅರ್ಥ. ಇದು ಕಾವ್ಯನೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ವಿದ್ವಾಂಸರು ಇದ್ರ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಿದ್ದಾರೆ. ಒವನಿಗೆ ಮತ್ತೆ ಒನಕೆವಾಡು ಇವೆರಡು ಪ್ರಾಚೀನ ರೂಪಗಳು, ಅತ್ಯಂತ ಪ್ರಾಚೀನ ಸಾಹಿತ್ಯ ರೂಪಗಳು ಅಂತಲೂ ಕೂಡ ಹೇಳಿದ್ದಾರೆ. ಏನು ಒನಕೆವಾಡು ಅಂತ ಅಂದ್ರೆ, ಒನಕೆ ಹಿಡಿದು ಭತ್ತ ಕುಟ್ಟುವಾಗ ಹೇಳುವಂಥ ಹಾಡನ್ನ ಒನಕೆವಾಡು ಅಂತ ಕರೀತಾರಂತೆ. ತ್ರಿಪದಿ ರೂಪದ ಪದ್ಯಗಳಿಂದ ಕೂಡಿದ್ದು ಶೃಂಗಾರ ವಿಚಾರಗಳನ್ನು ಒಳಗೊಂಡಿರುವಂಥದ್ದೇ ಒನಕೆವಾಡು. ಇದು ಋಗ್ವೇದದಲ್ಲೂ ಕೂಡ ಉಲ್ಲೇಖ ಇದೆಯಂತೆ ಒನಕೆವಾಡು ಅಂತ ಅನ್ನೋದು. ಮತ್ತೊಂದು ರೂಪ ಓವನಿಗೆ ಅನ್ನೋದು, ಇದು ಮಾನಸೋಲ್ಲಾಸ ಕೃತಿಯಲ್ಲಿ ಉಲ್ಲೇಖ ಆಗಿದೆ. ಇದು ಕೂಡ ತ್ರಿಪದಿಯ ರೂಪದ್ದೇ ಅಂತ ಹೇಳ್ತಾರೆ. ಇದನ್ನ ಕೇರುವ ಹಾಡು, ಜೋಗುಳದ ಹಾಡು, ಆನೆ ಹಿಡಿಯುವಂಥ ಸಂದರ್ಭದಲ್ಲಿ ಹಾಡುವಂಥ ಹಾಡು, ಇನ್ನು ಅನೇಕ ಸಂದರ್ಭಗಳಲ್ಲಿ ಹಾಡುವಂಥ ಹಾಡುಗಳನ್ನೆಲ್ಲ ನಾವು ಓವನಿಗೆ ಪ್ರಕಾರಕ್ಕೆ ಸೇರಿಸ್ಬೋದು ಅಂತ ವಿದ್ವಾಂಸರು ಅಭಿಪ್ರಾಯವನ್ನ ಪಡ್ತಾರೆ. ಒಟ್ಟಿನಲ್ಲಿ ನಮ್ಗೆ ಇಲ್ಲಿ ಏನು ಒಂದಂಶ ಅರ್ಥ ಆಗಬೇಕು ಅಂತಂದ್ರೆ, ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು ಯಾವುದು ಅಂತಂದ್ರೆ ಒನಕೆವಾಡು ಮತ್ತೆ ಓವನಿಗೆ ಅನ್ನೋದು. ಇನ್ನೊಂದು ಮುಖ್ಯವಾಗಿರುವಂತಹ ಅಂಶ, ಕನ್ನಡ ಜಾನಪದ ಕಾವ್ಯ ಅಂತ ದಾಖಲುಗೊಂಡಿರುವಂತಹ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂದ್ರೆ ಅದು ಗಜಾಷ್ಟಕ. ಇನ್ನು ನೆಕ್ಸ್ಟ್, ಇದೇ ಕಾಲಘಟ್ಟದಲ್ಲಿ ಪಂಪಪೂರ್ವ ಕಾಲಘಟ್ಟದಲ್ಲಿ ನಮಗೆ ಮತ್ತೊಂದು ಮಹೋನ್ನತವಾಗಿರುವಂಥ ಕೃತಿ ಸಿಗುತ್ತೆ, ಅದೇ ಕವಿರಾಜ ಮಾರ್ಗ. ನಮಗೆ ಸಿಕ್ಕಿರುವಂತಹ ಕನ್ನಡ ಗ್ರಂಥಗಳಲ್ಲಿ ಮೊಟ್ಟ ಮೊದಲ ಕೃತಿ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಈ ಕೃತಿ ಕಾವ್ಯಮಯವಾಗಿ, ಶಾಸ್ತ್ರ ಗ್ರಂಥವಾಗಿ, ಲಕ್ಷಣ ಗ್ರಂಥವಾಗಿ, ಅಲಂಕಾರಗಳನ್ನು ಅತ್ಯದ್ಭುತವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಹೇಳುತ್ತೆ. ಈ ಕೃತಿನೇ ಇಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಈ ಕೃತಿಯ ವೇಳೆಗೆ ನಮ್ಮ ಸಾಹಿತ್ಯ ಎಷ್ಟು ಸಮೃದ್ಧಿಯಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಇನ್ನು ಕೃತಿ ಒಳಹೊಕ್ಕು ನೋಡೋದಾದ್ರೆ, ವಿಮಲೋದಯ ನಾಗಾರ್ಜುನ ಜಯಬಂಧು ಅಂತ ಗದ್ಯ ಕವಿಗಳು, ಹಾಗೆ ಪಂಡಿತ ಚಂದ್ರ ಲೋಕಪಾಲ ಕವೀಶ್ವರ ಪದ್ಯ ಕವಿಗಳ ಉಲ್ಲೇಖವನ್ನ ಮಾಡಿದ್ದಾರೆ ಕವಿರಾಜ ಮಾರ್ಗಕಾರ. ನೋಡಿ, ಇಲ್ಲಿ ಕವಿಗಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಅವರು ಯಾವುದೋ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಕೃತಿಗಳ ರಚನೆ ಮಾಡಿರ್ಲೇಬೇಕಲ್ವಾ. ನಮ್ಗೆ ಅದು ಯಾವುದು ಸಿಕ್ಕಿಲ್ಲ. ದುರ್ವಿನೀತ ಒಬ್ಬರನ್ನ ಬಿಟ್ಟು ನಾವು ಮಾತಾಡಬೇಕಾಗುತ್ತೆ, ಯಾಕಂದ್ರೆ ಅವರು ಗಂಗರ ದೊರೆಯಾಗಿದ್ರು. ಅವ್ರು ಬರೆದಿರುವಂಥ ಕೃತಿಗಳು ಯಾವುದು ಅಂತ ನಮಗೆ ಗೊತ್ತಿದೆ. ಬೃಹತ್ ಕಥೆ ಮತ್ತೆ ಕಿರಾತಾರ್ಜನೀಯ ಅಂತ ಬರೆದಿದ್ದಾರೆ. ಇದು ಬಿಟ್ರೆ ಮಿಕ್ಕಿರೋ ಯಾರು ಗದ್ಯ ಕವಿಗಳು ಪದ್ಯ ಕವಿಗಳ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಅವ್ರು ಯಾವ ಪ್ರಕಾರದ್ದು ಬರೆದಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಇನ್ನು ಇದೇ ಕೃತಿನಲ್ಲಿ ಗದ್ಯ ಕಥೆ ಅನ್ನೋ ಒಂದು ಸಾಹಿತ್ಯ ಪ್ರಕಾರದ ಉಲ್ಲೇಖ ಇದೆ. ಏನು ಗದ್ಯ ಕಥೆ ಅಂತಂದ್ರೆ, ಗದ್ಯ ಪದ್ಯ ಸಮ್ಮಿಶ್ರಣವಾಗಿರುವಂಥ ಪ್ರಕಾರವನ್ನ ಗದ್ಯ ಕಥೆ ಅಂತ ಕರೀತಾರೆ. ಪ್ರಾಚೀನ ಆಚಾರ್ಯರು ಈ ಒಂದು ಗದ್ಯ ಕಥೆಯಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತಲೂ ಕೂಡ ಇದರಲ್ಲೇ ಉಲ್ಲೇಖ ಇದೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಚಂಪು ಕೂಡ ಗದ್ಯ ಪದ್ಯ ಸಮ್ಮಿಶ್ರಣವಾಗಿರುವಂಥ ಒಂದು ಕಾವ್ಯ ಪ್ರಕಾರ. ಇದು ಕೂಡ ಗದ್ಯ ಪದ್ಯ ಸಮ್ಮಿಶ್ರಣವಾಗಿರುವಂತಹ ಗದ್ಯ ಕಥಾ. ಎರಡು ಬೇರೆ ಬೇರೆ. ಗದ್ಯ ಕಥೆಯಲ್ಲಿ ಗದ್ಯ ಮತ್ತೆ ಪದ್ಯ ಸಮನಾಗಿರುತ್ತೆ, ಚಂಪುನಲ್ಲಿ ಗದ್ಯಕ್ಕಿಂತ ಪದ್ಯನೇ ಜಾಸ್ತಿ ಇರುತ್ತೆ. ಇದೊಂದು ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳಿ. ಗದ್ಯ ಕಥೆ ಅಂದರೆ ಅದು ವಡ್ಡಾರಾಧನೆ ಮತ್ತು ಚಾವುಂಡರಾಯ ಪುರಾಣ, ಈ ಒಂದು ಎರಡು ಕೃತಿಗಳನ್ನ ನಾವು ಗದ್ಯ ಕಥಾ ಪ್ರಭೇದಕ್ಕೆ ಸೇರಿಸ್ಬೋದು. ಇನ್ನು ಇದೇ ಕವಿರಾಜ ಮಾರ್ಗದಲ್ಲಿ ಚತ್ತಾಣ ಮತ್ತು ಬೆದಂಡೆ ಅನ್ನೋ ಎರಡು ಕಾವ್ಯ ರೂಪಗಳನ್ನು ಕೂಡ ನೋಡ್ತೀವಿ. ಹಾಡುಗಬ್ಬ, ದೇಸಿ ಹಾಡುಗಬ್ಬ ಇವು
ಚೆತ್ತಾಣ ಅಂತಂದರೆ ಹಲವು ಕಂದ ಪದ್ಯಗಳು, ಸೊಗಸಾದ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿ ಇವೆಲ್ಲವೂ ಅಂದವಾಗಿ ಶೋಭಿಸುವಂತೆ ರಚಿಸೋದನ್ನು ನಾವು ಚೆತ್ತಾಣ ಅಂತ ಕರಿಬೋದು. ಇದೊಂದು ರೀತಿ ಭಾಜನೆ ಗಬ್ಬ ಆದರೂ ಕೂಡ ವಾಚನ ಮಾಡೋದಕ್ಕೂ ಯೋಗ್ಯವಾಗಿರುವಂಥ ಪ್ರಕಾರ ಈ ಚೆತ್ತಾಣ ಎಲ್ಲ ಬಗೆಯ ವರ್ಣನೆಗಳಿಂದ ಕೂಡಿರೋದ್ರಿಂದ ಇದು ತುಂಬ ದೀರ್ಘವಾಗಿರುವಂಥ ಕಾವ್ಯ ಪ್ರಕಾರ ಅಂತ ಹೇಳ್ತಾರೆ ಚೆತ್ತಾಣವನ್ನು. ಇನ್ನು ನೆಕ್ಸ್ಟ್ ಇನ್ನೊಂದು ದೇಸಿ ಗಬ್ಬ, ಹಾಡುಗಬ್ಬ ಯಾವುದು ಅಂದರೆ ಬೆದಂಡೆ. ಬೆದಂಡೆಯ ತದ್ಭವ ರೂಪ ವೈದಂಡಿಕ. ವೈದಂಡಿಕ ಅಂದರೆ ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವಂಥ ಹಾಡನ್ನು ವೈದಂಡಿಕ ಅಂತ ಕರೀತಾರೆ. ಇದೊಂದು ದೇಸಿ ಕಾವ್ಯ ಪ್ರಕಾರ ಬೆದಂಡೆ ಅಂತ ಅನ್ನೋದು. ಒಂದು ಕಂದ ಪದ್ಯ ದೋಷರಹಿತವಾಗಿರುವಂಥ ಒಂದು ವೃತ್ತ ನಡುವೆ ಒಂದು ಹಾಡನ್ನು ಸೇರಿಸಿ ಜಾಣ್ಮೆ ಪ್ರಕಟವಾಗುವಂತೆ ಸೊಗಸುಗೊಂಡು ರಚಿತವಾಗಿರುವಂಥದ್ದೇ ಬೆದಂಡೆ ಗಬ್ಬ. ಒಟ್ಟಾರೆ ಚೆತ್ತಾಣ ಮತ್ತು ಬೆದಂಡೆ ಎರಡೂ ಕಾವ್ಯ ರೂಪಗಳು ಪ್ರಾಚೀನ ಕರ್ನಾಟಕದಲ್ಲಿ ಹಾಡಿದಂಥ ಒಂದು ಮಟ್ಟು ಹಾಡುಗಬ್ಬ. ಇನ್ನೊಂದು ಪ್ರಕಾರ ಪಗರಣ ಅಂತ, ಇದು ಅತ್ಯಂತ ಪ್ರಾಚೀನ ಸಾಹಿತ್ಯ ರೂಪಗಳಲ್ಲಿ ಒಂದಾಗಿದೆ. ಇದರ ಉಲ್ಲೇಖ ವಡ್ಡಾರಾಧನೆ, ಆದಿಪುರಾಣ, ಧರ್ಮಾಮೃತ ಕೃತಿಗಳಲ್ಲಿ ನಾವು ನೋಡ್ಬೋದು. ಏನು ಪಗರಣ ಅಂತಂದರೆ ಸಂಸ್ಕೃತದಲ್ಲಿ ಇದನ್ನು ಪ್ರಕರಣ ಅಂತ ಕರೀತಾರೆ, ದಶರೂಪಕದಲ್ಲಿ ಒಂದು, ಅದೇ ಕನ್ನಡದಲ್ಲಿ ಪಗರಣ ಆಗಿದೆ. ಇದೊಂದು ಗ್ರಾಮ್ಯ ನಾಟಕ ಅಥವಾ ಬಯಲಾಟಕ್ಕೆ ಹತ್ತಿರವಾಗಿರುವಂಥ ಒಂದು ಪ್ರದರ್ಶನ ಅಂತ ಕರೀತಾರೆ. ಅಂದರೆ ಒಂದು ನಾಟಕ ಪ್ರಕಾರವನ್ನು ನಾವು ಪಗರಣ ಅಂತ ಹೇಳ್ಬೋದು. ಒನಕೆವಾಡು, ಓವನಿಗೆ, ಗದ್ಯಕಥಾ, ಚೆತ್ತಾಣ, ಬೆದಂಡೆ, ಪಗರಣ ಇದಿಷ್ಟು ಅತಿ ಪ್ರಾಚೀನ ಸಾಹಿತ್ಯ ರೂಪಗಳು. ಇದಿಷ್ಟು ಒನ್ ಫೇಸ್ ಅಂಧಕಾರ ಯುಗದ ಒಂದು ಸಾಹಿತ್ಯ ಪ್ರಕಾರಗಳು ಅಂತಲೇ ನಾವು ಕರಿಬೋದು ಇದನ್ನು. ಯಾಕಂದರೆ ನಮಗೆ ಅಷ್ಟಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಕೃತಿಗಳು ಕೂಡ ಅಷ್ಟಾಗಿ ನಮಗೆ ಸಿಕ್ಕಿಲ್ವಲ್ಲ, ಹಾಗಾಗಿ. ಇನ್ನು ನೆಕ್ಸ್ಟ್ ಫೇಸಲ್ಲಿ ನಾವು ತಿಳ್ಕೊಳ್ಳೋಂಥ ಸಾಹಿತ್ಯ ಪ್ರಕಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥವು, ನಾವು ಅಧ್ಯಯನ ಮಾಡಬೇಕಾಗಿರುವಂಥದ್ದು ಮತ್ತು ಕೃತಿಗಳು ಕೂಡ ಇದ್ದಾವೆ. ವೆರಿ ಫಸ್ಟ್ಲಿ ಚಂಪೂ ಸಾಹಿತ್ಯ. 10-12 ಶತಮಾನದ ನಡುವಿನ ಕಾಲಘಟ್ಟ ಸಾಹಿತ್ಯ ರಚನೆ ಏನಾಗಿತ್ತಲ್ಲ ಅದೆಲ್ಲ ಚಂಪೂ ಶೈಲಿಯಲ್ಲೇ ಆಗಿತ್ತು. ಭಾಷಾ ಶೈಲಿ ಹಳಗನ್ನಡ ಸಾಹಿತ್ಯ ಸ್ವರೂಪ. ಬಹುತೇಕ ಪ್ರಾಚೀನ ಕೃತಿಗಳೆಲ್ಲ ಚಂಪೂ ರೂಪದ್ದೇ ಅಂತ ಹೇಳ್ಬೋದು. ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಕಾವ್ಯ ಸ್ವರೂಪವನ್ನು ನಾವು ಚಂಪೂ ಶೈಲಿ ಅಂತ ಕರಿತೀವಿ. ಗದ್ಯಕ್ಕಿಂತ ಇಲ್ಲಿ ಪದ್ಯನೇ ಹೆಚ್ಚಿನದಾಗಿ ಕಾಣಿಸುತ್ತೆ. ನಮ್ಮ ಕನ್ನಡ ಚಂಪೂ ಕಾವ್ಯಗಳ ವೈಶಿಷ್ಟ್ಯತೆ ಏನು ಅಂತ ನೋಡೋದಾದರೆ, ಮುಕ್ಕಾಲು ಪಾಲು ಕಂದ ಪದ್ಯ ಇರ್ತವೆ, ಕಾಲು ಭಾಗ ವೃತ್ತಗಳಿರ್ತವೆ, ಮಿಕ್ಕಿದ್ದು ಗದ್ಯ. ಇಷ್ಟನ್ನು ಒಳಗೊಂಡು ಚಂಪೂ ಶೈಲಿ ಹಳಗನ್ನಡದ ಕಾವ್ಯ ವಸ್ತುಕಗಳು. ಆರಂಭಿಕ ಚಂಪೂ ಕೃತಿಗಳು ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಆದಿಕವಿ ಬರೆದಿರುವಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದು ಆರಂಭಿಕ ಮತ್ತು ಲಭ್ಯವಿರುವಂತಹ ಚಂಪೂ ಕೃತಿಗಳು. ಇದಾದಮೇಲೆ ಶಾಂತಿ ಪುರಾಣ, ಕರ್ನಾಟಕ ಕಾದಂಬರಿ, ಅಜಿತ ಪುರಾಣ, ಗದಾಯುದ್ಧ, ಪಂಚತಂತ್ರ ಇದೆಲ್ಲವೂ ಕೂಡ ಚಂಪೂ ಕಾವ್ಯಗಳೇ. ಕನ್ನಡ ಚಂಪೂ ಸಾಹಿತ್ಯದ ಕಾಲಘಟ್ಟ ಯಾವುದು ಅಂತ ಕೇಳಿದ್ರೆ 10-12 ಶತಮಾನವನ್ನು ನಾವು ಚಂಪೂ ಸಾಹಿತ್ಯ ಅಂತ ಹೇಳ್ತೀವಿ, ಅಂದರೆ ಪಂಪಯುಗ ಕಾಲಘಟ್ಟವನ್ನು. ಯಾಕಂದರೆ ಅಲ್ಲಿ ಅನೇಕ ಕವಿಗಳು ಇದೇ ಶೈಲಿಯನ್ನು ಆಶ್ರಯಿಸಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಮಗೆ ಈಗ ಆಲ್ರೆಡಿ ಗೊತ್ತಿದೆ, ಕೃತಿಗಳ ಪರಿಚಯ ಇದೆ, ಕವಿಗಳು ಯಾರು ಅಂತ ಗೊತ್ತಿದ್ದಾರೆ, ಎಲ್ಲ ಕೃತಿಗಳು ನಮಗೆ ಲಭ್ಯ ಇದ್ದಾವೆ, ಓದೋದಕ್ಕೆ ಸಿಗ್ತಾ ಇದೆ. ಅಲ್ಲದೆ ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಸಾಹಿತ್ಯ ಕೃಷಿ ನಡೆದಿರೋದ್ರಿಂದ ಈ ಒಂದು ಕಾಲಘಟ್ಟವನ್ನು ಪಂಪಯುಗವನ್ನು 10-12ನೇ ಶತಮಾನವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ. ಹಳಗನ್ನಡ ಕಾಲಘಟ್ಟ ಅಂತಂದರೆ ಅಲ್ಲಿ ಚಂಪೂ ಶೈಲಿನೇ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಂತಹ ಒಂದು ಸಾಹಿತ್ಯ ಪ್ರಕಾರ. ನೆಕ್ಸ್ಟ್ ನಡುಗನ್ನಡ ಕಾಲಘಟ್ಟ ಅಂತ ಬರುತ್ತೆ, 12-17ನೇ ಶತಮಾನ. ಇಲ್ಲಿ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಒಂದು ವಚನ ಸಾಹಿತ್ಯ, ಆರಂಭಿಕವಾಗಿ ವಚನ ಸಾಹಿತ್ಯ ಬರುತ್ತೆ. ಇನ್ನು ನೆಕ್ಸ್ಟ್ ದಾಸ ಸಾಹಿತ್ಯ, ಅಲ್ಲಿ ಷಟ್ಪದಿನೂ ಕೂಡ ಬರುತ್ತೆ, ಅಂದರೆ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಹೇಳ್ತಾ ಇರೋವಂಥದ್ದು. ನಡುಗನ್ನಡ ಕಾಲಘಟ್ಟದ ಆರಂಭಿಕ ಸಾಹಿತ್ಯ ಪ್ರಕಾರನೇ ವಚನ ಸಾಹಿತ್ಯ, 12-15ನೇ ಶತಮಾನ ಈ ಕಾಲಘಟ್ಟ. ಹರಿಕಾರ, ಜೇಡರ ದಾಸಿಮಯ್ಯ. ಹಾಡಿದರೆ ಹಾಡಾಗುವಂತಹ, ಓದಿದರೆ ಗದ್ಯವಾಗುವಂತಹ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಯಾವುದು ಅಂದರೆ ಅದು ವಚನ. ವಚನ ಮೀನ್ಸ್ ಮಾತು, ಪ್ರಮಾಣ ಅಂತ ಅರ್ಥ. ಕನ್ನಡದ ಉಪನಿಷತ್ತುಗಳು ಒಂದು ಕೂಡ ಇದನ್ನು ಕರೀತಾರೆ ವಚನವನ್ನು. ನೋಡಿ, ಈಗ ಆಲ್ರೆಡಿ ಚಂಪೂ ಸಾಹಿತ್ಯ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈಗ ಅದ್ರ ಮುಂದೆ ವಚನ ಸಾಹಿತ್ಯ ನಿಂತ್ಕೊಂತ ಅಂದರೆ ಖಂಡಿತವಾಗ್ಲೂ ನಿಂತ್ಕೊಳ್ಳುತ್ತೆ. ಅದಕ್ಕಿಂತ ಇನ್ನೂ ಉತ್ಕೃಷ್ಟವಾಗಿರುವಂಥ ಸ್ಥಾನದಲ್ಲಿ ವಚನ ಸಾಹಿತ್ಯ ಬಂದು ಕೂತ್ಕೊಳ್ಳುತ್ತೆ. ಯಾಕಂದರೆ ಈ ಚಂಪೂ ಅನ್ನೋದು ಸಂಸ್ಕೃತ ಭೂಯಿಷ್ಠವಾಗಿರುವಂಥ ಒಂದು ಭಾಷೆಯನ್ನು ಬಳಸ್ಕೊಂಡು ಕೃತಿಗಳನ್ನು ರಚನೆ ಮಾಡ್ತಾಯಿದ್ರು. ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ವಚನ ಅನ್ನೋದು ಸರಳವಾಗಿ, ಸುಲಭವಾಗಿ, ಆಡು ಮಾತಲ್ಲಿ ಜನರ ಕಷ್ಟಗಳಿಗೆ ಮಿಡಿಯುವಂತಹ, ಅಲ್ಲಿ ಏನು ನಡೀತಿತ್ತಲ್ವ ಅದನ್ನೇ ಇವರು ಸರಳವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಜನಾಕರ್ಷಣೆಗೆ ಇನ್ನೇನು ಬೇಕು? ವಿಶ್ವಮಾನವ ಸಂದೇಶವನ್ನು ಇಟ್ಕೊಂಡು ಸಾಮಾಜಿಕ ವಿಡಂಬನೆಯನ್ನು ವಚನಗಳಲ್ಲಿ ತರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಆ ಚಂಪೂ ಸಾಹಿತ್ಯ ಪ್ರಕಾರವನ್ನು ಸಂಸ್ಕೃತ ಕಲ್ತಿರೋರು ಬ್ರಾಹ್ಮಣರಷ್ಟೇ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಯೋಗ್ಯರು ಅಂತ ಇತ್ತಲ್ವಾ. ಆದರೆ ವಚನ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಯಾವುದೇ ವಿವಿಧ ವರ್ಗದ ವ್ಯಕ್ತಿಗಳು ಕೂಡ ವಚನವನ್ನು ರಚನೆ ಮಾಡ್ಬೋದಾಗಿತ್ತು. ಈ ಒಂದು ಸಾಹಿತ್ಯವನ್ನು ಬಳಸಿ ತಮ್ಮ ರಚನೆಯನ್ನು ಜನಗಳಿಗೆ ಮುಟ್ಟಿಸ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ಡೋಹರ ಕಕ್ಕಯ್ಯ ಇರ್ಬೋದು, ಸುಳೆ ಸಂಕವ್ವೆ, ಮಡಿವಾಳ ಮಾಚಯ್ಯ ಇರ್ಬೋದು, ಹೆಂಡದ ಮಾರಯ್ಯ, ಏಕಾಂತ ರಾಮಯ್ಯ, ನುಲಿಯ ಚಂದಯ್ಯ,
ಅಂಬಿಗರ ಚೌಡಯ್ಯ, ಹೀಗೆ ಸ್ತ್ರೀ ಪುರುಷ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಸಾಹಿತ್ಯ ರಚನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೋದಾಗಿತ್ತು. ಇದು ವಚನ ಸಾಹಿತ್ಯ ಪ್ರಕಾರ ಅಂತ ಅಂದರೆ. ಇನ್ನು ನೆಕ್ಸ್ಟ್ ಗದ್ಯ ಸಾಹಿತ್ಯ ಪ್ರಕಾರ, ಇದನ್ನು ನೋಡ್ಬಿಡೋಣ. ನಾವು ಇದನ್ನ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಗದ್ಯ ಕೃತಿ ವಡ್ಡಾರಾಧನೆಯನ್ನ ಆಧಾರವಾಗಿಟ್ಕೊಂಡು ಗದ್ಯ ಸಾಹಿತ್ಯ ಪ್ರಕಾರವನ್ನ ಚರ್ಚೆ ಮಾಡೋಣ. ಇದರ ನಂತರದ್ದು ಚಾವುಂಡರಾಯ ಪುರಾಣ. ಆಗಲೇ ಗದ್ಯ ಕಥೆಗೂ ಇದನ್ನ ಉದಾಹರಣೆ ಕೊಟ್ಟಿದ್ದೀನಿ, ನೆನಪಿದೆ ಅಲ್ವಾ? ಸೇಮ್ ಅದೇ ಥರದ್ದೇ ಇದನ್ನು ಕೂಡ. ಇದನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಗದ್ಯ ಪ್ರಕಾರ ಆಧುನಿಕ ಸಾಹಿತ್ಯದಲ್ಲಿ ಹೆಚ್ಚಿನದಾಗಿ ಮುನ್ನೆಲೆಗೆ ಬರುತ್ತೆ. ಮುದ್ದಣ ಕವಿಯಿಂದ. ಮುದ್ದಣ ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣವನ್ನು ಗದ್ಯದಲ್ಲಿಯೇ ರಚನೆ ಮಾಡಿರುವಂಥದ್ದು. ಚಂಪುವಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಚಂಪುವಿನಲ್ಲಿ ಪದ್ಯ ಅಧಿಕವಾಗಿದ್ದರೆ ಗದ್ಯ ಸಾಹಿತ್ಯ ಪ್ರಕಾರದಲ್ಲಿ ಗದ್ಯನೇ ಹೆಚ್ಚಿನದಾಗಿರುತ್ತೆ. ಆಗಲೇ ಹೇಳಿದ್ದೆ, ನೆನಪಿದೆ ನಿಮಗೆ. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೊಸಗನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರ ತುಂಬ ವಿಶಿಷ್ಟವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಮುಂದೆ ಅದನ್ನೇ ಹೇಳ್ತೀನಿ. ಇನ್ನು ಮತ್ತೊಂದು ಸಾಹಿತ್ಯ ಪ್ರಕಾರ ರಗಳೆ. ಕನ್ನಡದ ದೇಸಿ ಛಂದೋರೂಪ ಅಂತ ಕರಿತೀವಿ ರಗಳೆಯನ್ನು. ಮೊದಲು ಪಂಪ ಈ ಒಂದು ರಗಳೆ ಅನ್ನೋದನ್ನು ಬಳಕೆ ಮಾಡಿದ್ದು, ಅರ್ಥಪೂರ್ಣವಾಗಿ ಪ್ರಯೋಗ ಮಾಡಿದ್ದು ಹರಿಹರ. ಇನ್ನು ಇದೇ ರಗಳೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸರಳ ರಗಳೆಯಾಗಿ ಬೆಳವಣಿಗೆಯಾಗಿರೋದನ್ನು ಕೂಡ ನಾವು ನೋಡ್ಬೋದು. ಕುವೆಂಪುರವರು ಬರೆದಿರುವಂತಹ ಮಹಾ ಛಂದಸ್ಸಿನ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿ ಸರಳ ರಗಳೆಯಲ್ಲಿ ಬಳಕೆಯಾಗಿದೆ. ಪೂತಿನ ಅವರು ಬರೆದಿರುವಂತಹ ಗಣೇಶ ದರ್ಶನ ಇದು ಮಂದಾನೀಲ ರಗಳೆಯಲ್ಲಿ ರಚನೆಯಾಗಿದೆ. ನೆಕ್ಸ್ಟ್ ಷಟ್ಪದಿ ಸಾಹಿತ್ಯ ಪ್ರಕಾರ ಅಚ್ಚಗನ್ನಡದ ಛಂದೋರೂಪ ಅಂತ ಕರಿತೀವಿ. ನಾಗವರ್ಮನ ಛಂದೋಂಬುದಿಯಲ್ಲಿ ಮೊದಲ ಬಾರಿಗೆ ಇದರ ಪ್ರಸ್ತಾಪ ಇದೆ. ಷಟ್ಪದಿ 6 ಪ್ರಭೇದಗಳು ಕೂಡ ಇದ್ದಾವೆ. ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ. ಷಟ್ ಅಂದರೆ 6 ಸಾಲುಗಳನ್ನು ಹೊಂದಿರುವಂತಹ ಪದ್ಯ. ಇದಕ್ಕೆ ಅದರದೇ ಆದಂತಹ ಒಂದು ರಚನಾ ನಿಯಮ ಕೂಡ ಇದೆ. ಷಟ್ಪದಿ ಸ್ವತಂತ್ರವಾಗಿ ಚಂದ್ರರಾಜನ ಮದನ ತಿಲಕದಲ್ಲಿ ಕಾಣಿಸ್ಕೊಂಡಿದೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಸಮರ್ಥವಾಗಿ ಷಟ್ಪದಿಯಲ್ಲಿ ಕಾವ್ಯಗಳನ್ನು ರಚನೆ ಮಾಡಿರುವಂತಹ ಕೀರ್ತಿ ರಾಘವಾಂಕನಿಗೆ ಸಲ್ಲುತ್ತೆ. ಹಾಗಾಗಿ ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಂತ ಕರಿತೀವಿ. ಅವರು ಹೊಸದಾಗಿರುವಂಥ ಒಂದು ಷಟ್ಪದಿಯನ್ನೇ ಆವಿಷ್ಕಾರ ಮಾಡಿದ್ದಾರೆ, ಉದ್ದಂಡ ಷಟ್ಪದಿ ಅಂತ. ಆ ಉದ್ದಂಡ ಷಟ್ಪದಿಯಲ್ಲಿ ವೀರೇಶ ಚರಿತೆ ಅನ್ನೋ ಕೃತಿಯನ್ನು ಕೂಡ ಬರೆದಿದ್ದಾರೆ. ಈ ಪ್ರಕಾರದಲ್ಲಿ ಭೀಮಕವಿ, ವಿರೂಪಾಕ್ಷ ಪಂಡಿತ, ಚಾಮರಸ, ಲಕ್ಷ್ಮೀಶ, ಕುಮಾರವ್ಯಾಸ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯದಲ್ಲೂ ಕೂಡ ಷಟ್ಪದಿಯನ್ನು ಬಳಕೆ ಮಾಡಿದ್ದಾರೆ. ಯಾರ್ಯಾರು ಅಂದರೆ ಜಿ.ಪಿ. ರಾಜರತ್ನಂ ಇರ್ಬೋದು, ಮುದ್ದಣ್ಣ ಕವಿ, ಗೋವಿಂದಪ್ಪೈ, ಕಯ್ಯಾರ ಕಿಯಣ್ಣ ರೈ, ಕುವೆಂಪುರವರ ಭಾವಗೀತೆಗಳಲ್ಲಿ ನಾವು ಷಟ್ಪದಿಯನ್ನು ನೋಡ್ಬೋದು. ನೆಕ್ಸ್ಟ್ ಸಾಹಿತ್ಯ ಪ್ರಕಾರ ತ್ರಿಪದಿ. ನೋಡಿ, ತ್ರಿಪದಿಯ ಮೊದಲ ದಾಖಲೆ ಕ್ರಿಸ್ತಶಕ 700ರ ಕಪ್ಪೆ ಅರಭಟನ ಶಾಸನದಲ್ಲಿ ಗುರುತಿಸ್ಬೋದು. ಬಾದಾಮಿ ಶಾಸನದಲ್ಲಿ ಸಾಧುವಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವರಿತನ್ ಪರನಲ್ಲ. ಇದೇ ಕನ್ನಡದ ಮೊದಲ ತ್ರಿಪದಿ. ನಮ್ಮ ಜಾನಪದ ಸಾಹಿತ್ಯದಲ್ಲಿ ಕಾಣಸಿಗುವಂತಹ ಏಳೆಯೇ ತ್ರಿಪದಿಯ ಮೂಲ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಏಳೆ ಬೇರೆ ಅಲ್ಲ, ತ್ರಿಪದಿ ಬೇರೆ ಅಲ್ಲ ಅಂತ ಅರ್ಥ. ತ್ರಿಪದಿಯ ಲಕ್ಷಣವನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದವರೇ ನಾಗವರ್ಮ. ತ್ರಿಪದಿ, ಅಂದರೆ 3 ಸಾಲುಗಳಿಂದ ಕೂಡಿರುವಂತಹ 11 ಗಣಗಳ ಗುಂಪನ್ನು ತ್ರಿಪದಿ ಅಂತ ಕರೆದಿದ್ದಾರೆ. 6 ಮತ್ತು 10ನೇ ಗಣಗಳು ಬ್ರಹ್ಮಗಣ, ಉಳಿದ ಗಣಗಳು ವಿಷ್ಣು ಗಣಗಳಾಗಿರಬೇಕು ಅನ್ನೋದು ನಾಗವರ್ಮನ ಅಭಿಪ್ರಾಯ. ಈ ತ್ರಿಪದಿಯನ್ನು ಅನೇಕ ಕವಿಗಳು ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ತಿರುಮಲಾರ್ಯರು ತ್ರಿಪದಿಯನ್ನು ಮುಕ್ಕಾಲ್ವಡು ಅಂತ ಕರೆದ್ರೆ, ಡಿ.ಎಸ್. ಕರ್ಕಿಯವರು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದಿದ್ದಾರೆ. ಬೇಂದ್ರೆಯವರು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದ್ರೆ, ನಮ್ಮ ಶ್ರೀಕಂಠಯ್ಯ ಅವರು ಕನ್ನಡ ಗಂಗೋತ್ರಿ ಅಂತ ಕರೆದಿದ್ದಾರೆ. ತ್ರಿಪದಿಯನ್ನು ಒಟ್ಟಾರೆಯಾಗಿ ಕನ್ನಡ ಕಾವ್ಯ ಗಂಗೋತ್ರಿ, ತಲಕಾವೇರಿ, ಹೀಗೆ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಕ್ಕಮಹಾದೇವಿ, ಕರಸ್ಥಲ ನಾಗಿದೇವ, ನಿಜಗಣ ಶಿವಯೋಗಿ, ಸರ್ವಜ್ಞ, ಜಯದೇವಿ ತಾಯಿ ಲಿಗಾಡೆ, ಷಡಕ್ಷರಿ, ರನ್ನ, ಜನ್ನ, ನೇಮಿಚಂದ್ರ ಇವರೆಲ್ಲರೂ ಕೂಡ ತ್ರಿಪದಿಯಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಸಾಹಿತ್ಯ ಪ್ರಕಾರ ಸಾಂಗತ್ಯ. ಇದೊಂದು ದೇಸಿ ಛಂದೋ ಪ್ರಕಾರ, ಜೊತೆಗೆ ಹಾಡುಗಬ್ಬವೂ ಹೌದು. ಮೊದಲಿಗೆ ದೇಪರಾಜ ಅಥವಾ ದೇವರಾಜ ರಚನೆ ಮಾಡಿರುವಂತಹ ಸೊಬಗಿನ ಸೋನೆ ಕೃತಿಯಲ್ಲಿ ಸಾಂಗತ್ಯದ ಬಳಕೆಯಾಗಿದೆ. ಪ್ರಸಿದ್ಧವಾಗಿರುವಂತಹ ಒಂದು ಸಾಂಗತ್ಯ ಪದ್ಯವನ್ನು ನೀವೆಲ್ಲ ಕೇಳಿರ್ತೀರಾ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇತಗೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಈ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಕೃತಿಯನ್ನು ರಚನೆ ಮಾಡಿರುವಂತಹ ಕವಿಗಳು ಚಂದ್ರಸಾಗರ ವರ್ಣಿ, ಅಕಳಂಕ ಚರಿತೆ, ಚಿಕ್ಕುಪಾಧ್ಯಾಯ, ಅಕ್ಷರ ಮಾಲಿಕಾ ಸಾಂಗತ್ಯ, ಯಾದವಗಿರಿ ಮಹಾತ್ಮೆ, ಹೆಳವನಕಟ್ಟೆ ಗಿರಿಯಮ್ಮ, ಉದ್ದಾಳಿಕನ ಕತೆ, ಚಂದ್ರಹಾಸನ ಕತೆ, ತಿರುಮಲಾರ್ಯ ಬರೆದಿರುವಂತಹ ಕರ್ಣವೃತ್ತಾಂತ, ಕಲ್ಯಾಣ ಕೀರ್ತಿ ಬರೆದಿರುವಂತಹ ರಾಮನ ಚರಿತೆ, 3ನೇ ಮಂಗರಸ ಬರೆದಿರುವಂತಹ ಪ್ರಭಂಜನ ಚರಿತೆ, ಶ್ರೀಪಾಲ ಚರಿತೆ, ರತ್ನಾಕರ ವರ್ಣಿ ಬರೆದಿರುವಂತಹ ಭರತೇಶ ವೈಭವ, ಕನಕದಾಸರು ಬರೆದಿರುವಂತಹ ಮೋಹನ ತರಂಗಿಣಿ, ಪದ್ಮಕವಿ ಬರೆದಿರುವಂತಹ ವರ್ಧಮಾನ ಚರಿತೆ, ಸಾಳ್ವಕವಿ ಬರೆದಿರುವಂತಹ ವೈದ್ಯ ಸಾಂಗತ್ಯ, ಶಾಂತಕವಿ ಬರೆದಿರುವಂತಹ ಸತ್ಯೇಂದ್ರ ಚೋಳನ ಸಾಂಗತ್ಯ, ಎಸ್.ವಿ. ಪರಮೇಶ್ವರ ಭಟ್ಟ ಬರೆದಿರುವಂತಹ ಇಂದ್ರಚಾಪ ಮತ್ತು ಚಂದ್ರವೀರಿ ಇತ್ಯಾದಿ. ನೆಕ್ಸ್ಟ್ ಕೀರ್ತನೆ ಅಂತ ಇದೆಯಲ್ವಾ, ನಮ್ಮ ಕನ್ನಡ ಸಾಹಿತ್ಯ ವಾಗ್ಮಯದಲ್ಲಿ ಹರಿದಾಸರ ಸುಳಾದಿ ಮತ್ತು ಉಗಾಭೋಗಾದಿಗಳನ್ನು ಬಿಟ್ಟು ಬೇರೆ ರಚನೆ ಆಗಿದೆಯಲ್ವಾ, ಬಿಡಿ ರಚನೆಗಳು, ಆ ಒಂದು ಸಮೂಹಕ್ಕೆ ಕೀರ್ತನೆ ಅಂತ ಕರೀತಾರೆ.
ಕೀರ್ತನೆ ಎಂಬ ಮಾತಿಗೆ ಭಾಗವತದಲ್ಲಿ ಸ್ತುತಿ, ಸ್ತೋತ್ರ ಈ ಥರ ಅರ್ಥಗಳಿದ್ದಾವೆ. ಕೀರ್ತನೆಯ ಆದ್ಯ ಪ್ರವರ್ತಕರು ಯಾರು ಅಂದರೆ ನರಹರಿ ತೀರ್ಥರಾಗಿದ್ದಾರೆ. ಅಲ್ಲದೆ ಶ್ರೀಪಾದರಾಯರು, ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು ಇವರು ಬರೆದಿರುವಂಥ ಕೀರ್ತನೆಗಳೆಲ್ಲ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥವು. ಇವ್ರ ನಂತರದಲ್ಲಿ ವಾದಿರಾಜರು, ವಿಜಯದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಕೀರ್ತನೆ ಪರಂಪರೆಯನ್ನು ಆದಿದೈವವನ್ನು ಕುರಿತು ದಾಸರು ಕಟ್ಟಿದಂಥ ಹಾಡುಗಬ್ಬವನ್ನು ನಾವು ಕೀರ್ತನೆಗಳು ಅಂತ ಕರಿತೀವಿ. ಇದರ ಕಾಲಘಟ್ಟ ಸರಿಸುಮಾರು 12ನೇ ಶತಮಾನದ ಕಾಲಘಟ್ಟದಲ್ಲಿ ನಾವು ಕೀರ್ತನೆ ಸಾಹಿತ್ಯವನ್ನು ಗಮನಿಸ್ಬೋದು. ಕರ್ನಾಟಕ ಸಂಗೀತ ಉದಯ ಆಗಿದ್ದು ಎಲ್ಲಿಂದ ಅಂದರೆ ಇದೇ ಕೀರ್ತನೆಗಳಿಂದಾನೆ. ಪುರಂದರದಾಸರ ಕೀರ್ತನೆಯಿಂದ ಕರ್ನಾಟಕ ಸಂಗೀತ ಉದಯ ಆಯಿತು ಅಂತ ಹೇಳ್ತಾರೆ. ಇದಿಷ್ಟು ಕೀರ್ತನೆಗಳ ಬಗ್ಗೆ ಆಯಿತು. ಇನ್ನೊಂದಿದೆ ಶತಕ ಸಾಹಿತ್ಯ. 100 ಪದ್ಯಗಳನ್ನು ಒಳಗೊಂಡಿರುವಂತಹ ಒಂದು ಸಂಕಲನಕ್ಕೆ ಶತಕ ಸಾಹಿತ್ಯ ಪ್ರಕಾರ ಅಂತ ಕರೀತಾರೆ. ಇವು ಕಂದ, ವೃತ್ತ, ಷಟ್ಪದಿ, ಸಾಂಗತ್ಯ ಮೊದಲಾದ ಛಂದಸ್ಸಿನಲ್ಲಿ ಪ್ರಯೋಗ ಆಗಿರುತ್ತೆ ಈ ಶತಕ ಸಾಹಿತ್ಯ ಅನ್ನೋದು. ಕನ್ನಡದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಶತಕಗಳಿದ್ದು ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಶತಕ ಕನ್ನಡದ ಮೊದಲ ಶತಕ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಶತಕ ಸಾಹಿತ್ಯದ ಧ್ರುವತಾರೆ ಅಂತ ನಾವು ಹರಿಹರ ಕವಿಯನ್ನು ಕರಿತೀವಿ. ಇವರು ಪಂಪಾ ಶತಕ, ರಕ್ಷಾ ಶತಕ ಅಂತ ಕೃತಿಗಳನ್ನು ಬರೆದಿದ್ದಾರಲ್ವ, ಅದೆಲ್ಲ ಶತಕ ಸಾಹಿತ್ಯ ಪ್ರಕಾರದ್ದೇನೆ. ಹಾಗೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲೂ ಕೂಡ DVG ಅವರು, SV ಪರಮೇಶ್ವರ ಭಟ್ಟ ಅವರು ಶತಕ ಸಾಹಿತ್ಯದಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದೆಲ್ಲ ಸಾಹಿತ್ಯ ಪ್ರಕಾರಗಳು ನಡುಗನ್ನಡ ಕಾಲಘಟ್ಟದ್ದಾಯಿತು. ಇದರ ಮುಂದುವರೆದ ಭಾಗವಾಗಿ ಹೊಸಗನ್ನಡ ಕಾಲಘಟ್ಟದಲ್ಲಿ ನೋಡಿ, ಇದು ಯಾವುದು ಪ್ರಕಾರ ಇಲ್ಲಿಗೆ ಮುಕ್ತಾಯ ಆಗಲಿಲ್ಲ, ಮುಂದುವರಿಕೆ ಆಗುತ್ತೆ. ಹೊಸಗನ್ನಡದಲ್ಲೂ ಕೂಡ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಬಳಕೆ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ ಅನೇಕ ಸಾಹಿತ್ಯ ಪ್ರಕಾರಗಳು ಹೊಸ ಹೊಸ ರೂಪಗಳನ್ನು ಪಡ್ಕೊಂಡು ಪಾಶ್ಚಾತ್ಯ ಮೂಲ ಪ್ರೇರಣೆಯಿಂದಲೂ ಕೂಡ ಹೊಸ ಸಾಹಿತ್ಯ ಪ್ರಕಾರಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸೇರ್ಕೊಳ್ತಾ ಹೋಗ್ತವೆ. ಈ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಸಂಶೋಧನೆ ಮತ್ತು ಗ್ರಂಥ ಸಂಪಾದನೆ, ಇಲ್ಲಿ ನಮ್ಮದೇ ಪೂರ್ವಿಕರು ರಚನೆ ಮಾಡಿರುವಂಥ ಕೃತಿಗಳನ್ನು ಸಂಶೋಧನೆ ಮಾಡಿ ಆಳವಾಗಿ ಅಧ್ಯಯನವನ್ನು ಮಾಡಿ ಗ್ರಂಥವನ್ನು ಸಂಪಾದಿಸಿ ಅದನ್ನು ಅಚ್ಚಾಕ್ಸಿ ನಮಗೆ ಓದೋದಕ್ಕೆ ಕೊಡುವಂಥದ್ದು ಇಲ್ಲಿ ಸಂಶೋಧನೆ ಮತ್ತು ಗ್ರಂಥ ಸಂಪಾದನೆಯಲ್ಲಿ. ಅದಾದಮೇಲೆ ಅನ್ಯ ಪ್ರೇರಣೆಯಿಂದ ಪ್ರವಾಸ ಕಥನಗಳಾಗಿರ್ಬೋದು, ಆತ್ಮಕಥೆಗಳು, ನಾಟಕ, ಪ್ರಬಂಧ, ವಿಮರ್ಶೆ, ಸಣ್ಣ ಕಥೆ, ಕಾದಂಬರಿ ಇವೆಲ್ಲ ಅನ್ಯ ಪಾಶ್ಚಾತ್ಯ ಪ್ರೇರಣೆಯಿಂದ ನಮಗೆ ಬಂದಿರುವಂಥದ್ದು. ಆದರೆ ಕಾವ್ಯ ನೋಡಿ, ಮಹಾಕಾವ್ಯ, ಕಥನ ಕಾವ್ಯ, ಭಾವಗೀತೆ ಇದು ನಾವು ಒಂದು ಥರದಲ್ಲಿ ಪಾಶ್ಚಾತ್ಯರಿಂದ ತಗೊಂಡಿದ್ರೂ ಕೂಡ ನಮ್ಮ ಜಾನಪದ ಕಾವ್ಯದಲ್ಲಿ ಇವೆಲ್ಲ ಇತ್ತು, ಈ ಮುಂಚೆನೇ ಇತ್ತು. ಆದರೆ ಇಲ್ಲಿ ಒಂದು ಹೊಸ ರೂಪವನ್ನು ಪಡ್ಕೊಂಡು ನಮಗೆ ಓದೋದಕ್ಕೆ ಸಿಕ್ಕಿದೆ. ಮೊದಲನೇದಾಗಿ ಕಾವ್ಯಗಳಲ್ಲಿ ಮಹಾಕಾವ್ಯಗಳು. ಆಧುನಿಕ ಮಹಾಕಾವ್ಯ ಇದು ದೀರ್ಘವಾಗಿರುವಂಥ ಕಾವ್ಯ ಅಂತ ಅರ್ಥ. ಒಬ್ಬ ಮಹಾಪುರುಷನ ಯಶೋಗಾಥೆ, ಅಷ್ಟಾದಶ ವರ್ಣನೆ ಇರುತ್ತೆ, ನವರಸಗಳ ಒಂದು ಅನಾವರಣ ಆಗಿರುತ್ತೆ, ದೀರ್ಘವಾದ ಪದ್ಯಗಳನ್ನು ಒಳಗೊಂಡಿರುವಂಥದ್ದು ಮಹಾಕಾವ್ಯ. ಇಂಗ್ಲೀಷಲ್ಲಿ ಎಪಿಕ್ ಅಂತ ಕರಿತೀವಿ. ಉದಾಹರಣೆಗೆ ಕನ್ನಡ ಆಧುನಿಕ ಮಹಾಕಾವ್ಯಗಳಿಗೆ ಕುವೆಂಪುರವರು ಬರೆದಿರುವಂತಹ ಶ್ರೀ ರಾಮಾಯಣ ದರ್ಶನಮು, ಬೇಂದ್ರೆ ಅವರು ಬರೆದಿರುವಂತಹ ನಾಕುತಂತಿ, ಗೋಕಾಕ್ರವರು ಬರೆದಿರುವಂತಹ ಭಾರತ ಸಿಂಧು ರಶ್ಮಿ, ಪೂತಿನ್ ಅವರು ಬರೆದಿರುವಂತಹ ಶ್ರೀ ಹರಿಚರಿತೆ, SS ಭೂಸಂದೂರ ಮಠ ಅವರು ಬರೆದಿರುವಂತಹ ಭವ್ಯ ಮಾನವ ಇವೆಲ್ಲ ಆಧುನಿಕ ಮಹಾಕಾವ್ಯಗಳಿಗೆ ಉತ್ತಮ ಉದಾಹರಣೆಗಳು. ಇನ್ನೊಂದು ಕಥನ ಕಾವ್ಯ ಅಂತ ಇದೆಯಲ್ವಾ, ವಸ್ತುವಿನ ಕಥೆಯನ್ನು ಕವನ ರೂಪದಲ್ಲಿ ನಿರೂಪಿಸುವಂಥದ್ದನ್ನು ನಾವು ಕಥನ ಕಾವ್ಯ ಅಂತ ಹೇಳ್ತೀವಿ. ಅಂದರೆ ಒಂದು ಕಥಾವಸ್ತು ಇರುತ್ತೆ, ಅದನ್ನು ಕಾವ್ಯಮಯವಾಗಿ ಹೇಳುವಂಥದ್ದು. ಛಂದಸ್ಸಿಗಿಂತ ಕಥೆಯಲ್ಲಿ ಮುಖ್ಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸುರಂ ಯಕ್ಕುಂಡಿ ಬರೆದಿರುವಂತಹ ಯೋಧ ಮತ್ತು ಹೆಂಗಸು, ಪಂಪನನ್ನ ಕುರಿತು ಬರೆದಿರುವಂತಹ ಒಂದು ಕಥನ ಕಾವ್ಯ ಇದು, ಯೋಧ ಮತ್ತು ಹೆಂಗಸು. ನೆಕ್ಸ್ಟ್ ಭಾವಗೀತೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಯಾವುದೇ ತಂತಿ ವಾದ್ಯದೊಡನೆ ಹಾಡಲು ಅನುವಾಗುವಂತೆ ರಚನೆಯಾಗಿರುವಂತಹ ಒಂದು ಪದ್ಯ ಜಾತಿಯನ್ನು ನಾವು ಭಾವಗೀತೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಲಿರಿಕ್ ಅಂತಾರೆ. ಅನುಭವದ ನಂಬಿಕೆಯನ್ನು ಮೂಡಿಸಿ ಅಂತರಂಗವನ್ನು ಕೆಣಕಿ ಕುಣಿಸಬಲ್ಲ ಒಂದು ಸಾಹಿತ್ಯ ಪ್ರಕಾರ ಯಾವುದಾದ್ರೂ ಇದ್ದರೆ ಅದು ಭಾವಗೀತೆ. ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವಂತಹ ಒಂದು ಕಾವ್ಯ ಅಂತಲೇ ಹೇಳ್ಬೋದು. ಯಾರಿಗಿಷ್ಟ ಆಗಲ್ಲ ಇದು. ಭಾವಗೀತೆ ಪ್ರಕಾರದಲ್ಲಿ HS ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂತಹ ಹುಚ್ಚುಕೋಡಿ ಮನಸ್ಸು, KS ನರಸಿಂಹಸ್ವಾಮಿ ಬರೆದಿರುವಂತಹ ಮೈಸೂರು ಮಲ್ಲಿಗೆ, ದೊಡ್ಡರಂಗೇಗೌಡ ಅವರು ಬರೆದಿರುವಂತಹ ಪ್ರಗಾತ ತುಂಬ ಮುಖ್ಯವಾಗಿರುವಂಥ ಕೃತಿಗಳು. ಇನ್ನು ಅನೇಕ ಮುಖ್ಯವಾಗಿರುವಂಥ ಕೃತಿಗಳಿದ್ದಾವೆ. ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ. ಕುವೆಂಪು ಅವರು ಬರೆದಿದ್ದಾರೆ, ಬೇಂದ್ರೆಯವರು, BM ಶ್ರೀ ಅವರು, ಪೂತಿನರವರು ಇವರೆಲ್ಲರೂ ಕೂಡ ಬರೆದಿದ್ದಾರೆ. ಪ್ರಮುಖ ಅಂಶ ಅಲ್ವಾ, ಇಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಗದ್ಯ ಪ್ರಕಾರದಲ್ಲಿ ಕಾದಂಬರಿ ಪ್ರಕಾರ ನೋಡಿ, ಹಳಗನ್ನಡ ಕಾಲಘಟ್ಟದಲ್ಲಿ ಏನು ಗದ್ಯ ಕಥಾ ನೋಡಿದ್ವಿ ಅಲ್ವಾ, ಅದರ ಮುಂದುವರಿಕೆಯ ಭಾಗ. ಅಲ್ಲಿ ಪದ್ಯ ಗದ್ಯ ಎರಡೂ ಇತ್ತು, ಆದರೆ ಇಲ್ಲಿ ಪದ್ಯ ಇಲ್ಲ, ಬರೀ ಗದ್ಯ ಮಾತ್ರನೇ. ಈ ಗದ್ಯ ಶೈಲಿಯಲ್ಲಿ ತುಂಬಾ ವೆರೈಟಿಗಳಿದ್ದಾವೆ. ಕಾದಂಬರಿ, ನಾಟಕ, ಪ್ರಬಂಧ, ವಿಮರ್ಶೆ, ಸಣ್ಣ ಕಥೆ, ಪ್ರವಾಸ ಸಾಹಿತ್ಯ ಇವೆಲ್ಲನೂ ಗದ್ಯ ಶೈಲಿಯಲ್ಲಿ ರಚನೆಯಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ. ಕಾಲ್ಪನಿಕ ಪಾತ್ರಗಳು ಮತ್ತು ಘಟನಾವಳಿಗಳ ಮೂಲಕ ಮಾನವನ ಜೀವನದ ಆಳವಾದ ಅನುಭವಗಳನ್ನು ವಿವರವಾಗಿ ಹೇಳುವಂತಹ ಸುದೀರ್ಘ ಗದ್ಯ ಕೃತಿಯನ್ನು ನಾವು ಕಾದಂಬರಿ ಅಂತ ಕರಿಬೋದು. ಇಂಗ್ಲೀಷಲ್ಲಿ ನಾವೆಲ್ ಅಂತ ಕರಿತೀವಿ. ಕೆಂಪು ನಾರಾಯಣ ಕವಿ ಬರೆದಿರುವಂತಹ ಮುದ್ರಾ ಮಂಜೂಷದಲ್ಲಿ ಕನ್ನಡ ಕಾದಂಬರಿಯ ರೂಪುರೇಷೆಗಳನ್ನು ಗುರುತಿಸ್ಬೋದಾಗಿದೆ. ಮುದ್ದಣ್ಣ ಕವಿ ಗೋದಾವರಿ ಅನ್ನೋ ಕೃತಿಯನ್ನು ಬರೀತಾರೆ. ಇದು ಕೂಡ ಕಾದಂಬರಿನೇ, ಆದರೆ ಅದು ಅಪೂರ್ಣ ಕೃತಿ. ಅದು ಬರೆಯೋಷ್ಟೊತ್ತಿಗೆ ಅವ್ರು ತೀರೋದ್ರು.
ಕಾದಂಬರಿಗಳ ಮೊದಲ ಪರಿಚಯ ಮಾಡಿಕೊಟ್ಟವರೇ ಬಿ ವೆಂಕಟಾಚಾರ್ಯರು. ಅವರು ಬಂಗಾಳಿ ಕಾದಂಬರಿಗಳ ಭಾಷಾಂತರವನ್ನು ಮಾಡ್ತಾರೆ. ಬಂಕಿಮಚಂದ್ರರು ಬರೆದಿರುವಂತಹ ದುರ್ಗೇಶ ನಂದಿನಿಯನ್ನ ಕನ್ನಡಕ್ಕೆ ಭಾಷಾಂತರಿಸ್ತಾರೆ. ಇವರೇ ಬರೆದಿರುವಂತಹ ಭ್ರಾಂತಿ ವಿಲಾಸ ಅನ್ನೋ ಕಾದಂಬರಿಗಳ ಆರಂಭಕ್ಕೆ ನಾಂದಿಯನ್ನು ಹಾಡ್ತು ಅಂದರೆ ತಪ್ಪಾಗೋದಿಲ್ಲ. ನೋಡಿ, ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕಾದಂಬರಿಗಳ ಸಾಮ್ರಾಟ ಅಂತ ತಾರಾಸು ಕರಿತೀವಿ. ತಳುಕಿನ ರಾಮಸ್ವಾಮಯ್ಯ ಸುಬ್ಬಾರಾವ್ ಪೂರ್ತಿ ಹೆಸರು. ಇವರು ಸರಿಸುಮಾರು 90ಕ್ಕೂ ಅಧಿಕವಾಗಿರುವಂಥ ಕಾದಂಬರಿಗಳನ್ನು ಬರೆದಿದ್ದಾರೆ ತಾರಾಸುರವರು. ಮುಖ್ಯವಾಗಿರುವಂತಹ ಇವರ ಕೃತಿಗಳು ದುರ್ಗಾಸ್ತಮಾನ, ನಾಗರಹಾವು, ಹಂಸಗೀತೆ ಇತ್ಯಾದಿ. ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಗಳಗನಾಥರನ್ನ ಕರೆದ್ರೆ ಕನ್ನಡ ಕಾದಂಬರಿಗಳ ಸಾರ್ವಭೌಮ ಅಂತ ಆನಕ್ರೂರವ್ರನ್ನ ಕರಿತೀವಿ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕಾವ್ಯ ಪರಂಪರೆ ಅಂತ ಗುರುತಿಸ್ಕೊಂಡ್ರೆ ನಾವು ಕುವೆಂಪು ಮತ್ತೆ ಬೇಂದ್ರೆಯವ್ರನ್ನ ಸ್ಮರಿಸ್ಕೊಬೇಕಾಗುತ್ತೆ. ಅದೇ ರೀತಿ ಕಾದಂಬರಿ ಅಂತ ಬಂದರೆ ಆನಕ್ರೂ ಮತ್ತೆ ಕಾರಂತರು ಅತಿ ಪ್ರಮುಖವಾಗಿರುವಂತಹ ಕವಿಗಳು. ಆನಕ್ರೂರವರು ಸರಿಸುಮಾರು 112 ಕಾದಂಬರಿಗಳನ್ನು ಬರೆದಿದ್ರೆ ಕಾರಂತರು 34 ಕಾದಂಬರಿಗಳನ್ನು ಬರೆದಿದ್ದಾರೆ. ನೆಕ್ಸ್ಟ್ ನಾಟಕ ಪ್ರಕಾರ, ಇಂಗ್ಲಿಷಲ್ಲಿ ಡ್ರಾಮಾ ಅಂತ ಕರಿತೀವಿ. ನೋಡಿ, ಮಿತ್ರವಿಂದ ಗೋವಿಂದ ಇದು ಶ್ರೀಹರ್ಷನ ಸಂಸ್ಕೃತದಲ್ಲಿ ರಚಿತವಾಗಿರುವಂತಹ ರತ್ನಾವಳಿ ನಾಟಕದ ಕನ್ನಡ ಅನುವಾದ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ನಾಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸರಿಸುಮಾರು 1980ರಲ್ಲಿ ರಚನೆ ಆಗಿರುವಂತಹ ಮಿತ್ರವಿಂದ ಗೋವಿಂದ. 17ನೇ ಶತಮಾನದಲ್ಲಿ ಈ ನಾಟಕ ದೊರೆತರೂ ಕೂಡ 10ನೇ ಶತಮಾನದಿಂದಲೇ ನಾಟಕ ಪ್ರಕಾರ ಇತ್ತು, ಈ ಹೆಸರು ಇತ್ತು ಅಂತ ನಮಗೆ ಕಂಡು ಬರುತ್ತೆ. ಆರಂಭಿಕ ಹಂತದಲ್ಲಿ ಪಾಶ್ಚಾತ್ಯ ಹಾಗೆ ಸಂಸ್ಕೃತದ ನಾಟಕಗಳ ಅನುವಾದ ಆಗಿದ್ದಾವೆ. ನಂತರದಲ್ಲಿ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ನಂತರದಲ್ಲಿ ಟೊಳ್ಳುಗಟ್ಟಿ, ಹರಿಜನ್ವಾರ, ವಿಗಡ ವಿಕ್ರಮರಾಯ, ಕಾಕನಕೋಟೆ, ತುಘಲಕ್ಕು, ಗದಾಯುದ್ಧ, ಅಶ್ವತ್ಥಾಮನು, ಬೆರಳ್ಗೆ ಕೊರಳು, ಏಕಲವ್ಯ ಈ ಥರ ಅನೇಕ ನಾಟಕಗಳ ರಚನೆ ಆಗ್ತವೆ. ಇನ್ನು ನೆಕ್ಸ್ಟ್ ಪ್ರಬಂಧ ಸಾಹಿತ್ಯ, ಇಂಗ್ಲೀಷಲ್ಲಿ ಎಸ್ಸೆ ಅಂತ ಕರಿತೀವಿ. ಕನ್ನಡಕ್ಕೆ ಮೊದಲ ಅನುವಾದಿತ ಪ್ರಬಂಧ ಲೋಕರಹಸ್ಯ ಅನ್ನೋ ಕೃತಿ. ಈ ಪ್ರಬಂಧದ ಆರಂಭಿಕ ಬೆಳವಣಿಗೆನ 1898ರಿಂದ ನಾವು ಗುರುತಿಸ್ತೀವಿ. ಬಿ ವೆಂಕಟಾಚಾರ್ಯರು ಕನ್ನಡಕ್ಕೆ ಬಂಗಾಳದ ಬಂಕಿಮಚಂದ್ರರು ಬರೆದಿರುವಂಥ ಪ್ರಬಂಧಗಳನ್ನು ಅನುವಾದ ಮಾಡ್ತಾರಲ್ವ, ಆ ಥರ ಅನುವಾದ ಮಾಡಿರುವಂಥ ಸಂಕಲನವೇ ಈ ಲೋಕರಹಸ್ಯ ಅನ್ನೋ ಪ್ರಬಂಧ ಸಂಕಲನ. ಇದು ಕನ್ನಡದ ಮೊದಲ ಅನುವಾದಿತ ಪ್ರಬಂಧ ಸಂಕಲನ. ಇವರಾದ್ಮೇಲೆ ಆರ್ ಶ್ರೀನಿವಾಸ ರಾವ್ ಅವರು ವಿವೇಕ ಮಂಜರಿ 1912ರಲ್ಲಿ ಕನ್ನಡದ ಪ್ರಬಂಧ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ಇದು 2ನೇ ಪ್ರಬಂಧ ಸಂಕಲನ. ಮೊದಲು ಲೋಕರಹಸ್ಯ, 2ನೇದು ವಿವೇಕ ಮಂಜರಿ. ಎಷ್ಟೇ ಆದರೂ ಇದು ಅನುವಾದ ಮಾಡಿರೋದಲ್ವಾ, ನಮಗೆ ಸ್ವತಂತ್ರವಾಗಿರೋದು ಬೇಕು. ಬಿ ವೆಂಕಟಾಚಾರ್ಯರು ದಾಡಿಯ ಹೇಳಿಕೆ ಅನ್ನೋ ಒಂದು ಪ್ರಬಂಧವನ್ನು ರಚನೆ ಮಾಡ್ತಾರೆ. ಇದು ಕನ್ನಡದ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ನೆಕ್ಸ್ಟು ವಿಮರ್ಶೆ, ಕ್ರಿಟಿಸಿಸಮ್. ನೋಡಿ, 19ನೇ ಶತಮಾನದ ಕೊನೆಯ ಭಾಗದಲ್ಲಿ ನಾವು ಈ ವಿಮರ್ಶೆ ಸಾಹಿತ್ಯ ಪ್ರಕಾರವನ್ನು ಗುರುತಿಸ್ತೀವಿ. ಕ್ರಿಟಿಸಿಸಮ್ ಅಂದರೆ ಏನಿಲ್ಲ, ಟು ಜಡ್ಜ್, ಒಂದು ಕೃತಿಯನ್ನು ಬೆಲೆ ಕಟ್ಟುವಂಥದ್ದು, ಅದರ ಗುಣದೋಷದ ವಿವೇಚನೆಯನ್ನು ಮಾಡೋವಂಥದ್ದು ಅಂತ ಅರ್ಥ. ಇವಾಗ ಒಂದು ಕೃತಿಯನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ಅದ್ರದ್ದು ಒಳ್ಳೆಯದು ಕೆಟ್ಟದನ್ನು ನಾವು ವಿಮರ್ಶೆ ಮಾಡಿ, ಪರಾಮರ್ಶಿಸಿ, ಯೋಚನೆ ಮಾಡಿ ಹೇಳಿದ್ರೆ ಅದನ್ನು ವಿಮರ್ಶೆ ಅಂತ ಕರಿತೀವಿ. ಈ ವಿಮರ್ಶೆಯಲ್ಲಿ ಮೊದಲ ಕೃತಿ ಯಾವಾಗ ರಚನೆ ಆಯಿತು ಅಂತಂದರೆ 1895ರಲ್ಲಿ ಎಂ.ಎ. ರಾಮಾನುಜ ಅಯ್ಯಂಗಾರ್ ಅವರು ಬರೆದಿರುವಂತಹ ರನ್ನನ ಜೀವನ ಚರಿತ್ರೆ ಗ್ರಂಥ ವಿಮರ್ಶೆಯ ಮೊದಲ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇದಾದಮೇಲೆ 1923ರಲ್ಲಿ ಬಿ ಕೃಷ್ಣಪ್ಪ ಅವರು ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ, ಇದು ಐತಿಹಾಸಿಕ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರುವಂತಹ ಒಂದು ಕೃತಿ. ಇದಾದಮೇಲೆ 1931ರಲ್ಲಿ ರಾಜರತ್ನಂ ಅವರು ಬರೆದಿರುವಂತಹ ಶ್ರೀ ಕವಿ ಪಂಪನನ್ನ ಕುರಿತು ವಿಮರ್ಶೆ ಮಾಡಿರುವಂತಹ ಒಂದು ಕೃತಿ ಶ್ರೀ ಕವಿ ಪಂಪ. ಈ ವಿಮರ್ಶೆ ಬಗ್ಗೆ ಮಾಸ್ತಿ ಅವರು ಒಂದು ಮುಖ್ಯವಾಗಿರುವಂತಹ ಕೊಟೇಶನ್ ಹೇಳಿದ್ದಾರೆ. ವಿಮರ್ಶೆ ಅತ್ಯಂತ ಸೂಕ್ಷ್ಮವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಷ್ಟೇ ಎಚ್ಚರದಿಂದ ನಿರ್ವಹಿಸಬೇಕಾಗಿರುವಂಥ ಒಂದು ಕಾರ್ಯ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಣ್ಣ ಕತೆ, ಶಾರ್ಟ್ ಸ್ಟೋರೀಸು. ಒಂದೇ ಬಾರಿಗೆ ಅಂದರೆ ಅರ್ಧ ಗಂಟೆಯಿಂದ 1 ಅವರ್ ಒಳಗಡೆ ಓದಿ ಮುಗಿಸುವಂತಹ ಒಂದು ಗದ್ಯ ಕಥನವನ್ನು ನಾವು ಸಣ್ಣ ಕತೆ ಅಂತ ಹೇಳ್ಬೋದು. ಒಂದು ಪ್ರಮುಖ ವಿಷಯಾಂಶ ಇರುತ್ತೆ ಅಥವಾ ಘಟನೆಯ ಮೇಲೆ ಕೇಂದ್ರೀಕೃತವಾಗಿರುವಂತಹ ಸೀಮಿತ ಪಾತ್ರಗಳು ಸಂಕ್ಷಿಪ್ತ ನಿರೂಪಣೆಯೊಂದಿಗೆ ರಚನೆಯಾಗಿರುವಂಥದ್ದೇ ಈ ಸಣ್ಣ ಕಥೆಗಳು. ಸಣ್ಣ ಕಥೆಗಳ ಜನಕ ಮಾಸ್ತಿ. 1900ರಲ್ಲಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥ ಪಂಜೆ ಮಂಗೇಶರ ನನ್ನ ಚಿಕ್ಕ ತಾಯಿ ಕನ್ನಡದ ಮೊದಲ ಸಣ್ಣ ಕತೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅಮೆರಿಕದ ಸಣ್ಣ ಕಥೆಗಳ ಜನಕ ಯಾರು ಅಂದರೆ ಎಡ್ಗರ್ ಆಲೆನ್ ಪೋ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಈ ಪ್ರಕಾರದ ಕುರುಹು ಕಂಡುಬಂದರೂ ಕೂಡ 20ನೇ ಶತಮಾನದಲ್ಲಿ ನಿರ್ದಿಷ್ಟ ರೂಪವನ್ನು ತಾಳುತ್ತೆ. ಸಣ್ಣ ಕಥೆಗಳು ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಇದಾದಮೇಲೆ ನೆಕ್ಸ್ಟ್ ಪ್ರವಾಸ ಸಾಹಿತ್ಯ. ನಮ್ಮ ಕನ್ನಡದಲ್ಲಿ ಸರಿಸುಮಾರು 18ನೇ ಶತಮಾನದಲ್ಲಿ ಈ ಒಂದು ಪ್ರವಾಸ ಸಾಹಿತ್ಯ ಆರಂಭ ಆಯಿತು ಅಂತ ಹೇಳ್ಬೋದು. 1890ರಲ್ಲಿ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರು ದಕ್ಷಿಣ ಭಾರತ ಯಾತ್ರೆ ಅನ್ನೋ ಪ್ರವಾಸ ಸಾಹಿತ್ಯ ಕೃತಿಯನ್ನು ಬರೀತಾರೆ. 1926ರಲ್ಲಿ ವಿ ಸೀತಾರಾಮಯ್ಯ ಅವರು ಪಂಪ ಯಾತ್ರೆ ಅನ್ನೋ ಪ್ರವಾಸ ಸಾಹಿತ್ಯ ಕೃತಿಯನ್ನು ಬರೀತಾರೆ.
ಇವೆರಡು ಕೃತಿಗಳನ್ನು ಯಾಕೆ ಮೆನ್ಷನ್ ಮಾಡಿದೆ ಅಂದರೆ ಪ್ರವಾಸ ಸಾಹಿತ್ಯದ ಆರಂಭಿಕ ಹಂತದಲ್ಲಿ ಇವೆರಡು ತುಂಬಾ ಮುಖ್ಯವಾಗಿರುವಂಥ ಕೃತಿಗಳು. ಮತ್ತೊಂದು ನವೋದಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂತಹ ಸಾಹಿತ್ಯ ಪ್ರಕಾರ ಮಕ್ಕಳ ಸಾಹಿತ್ಯ. ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಪಂಜೆ ಮಂಗೇಶರಾಯರನ್ನು ಕರಿತೀವಿ. ಇಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ಅನುವಾದ ಕ್ರಿಯೆಗಳೇ. ಎಸ್ ಜಿ ನರಸಿಂಹಾಚಾರ್ಯ ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಮಿರುಮಿರುಗುವ ಹಾಕಿರು ತಾರೆಗೆಯೇ ಅಂತ ಅನುವಾದವನ್ನು ಮಾಡ್ತಾರೆ. ಇನ್ನು ಪಂಜೆ ಮಂಗೇಶರಾಯರು ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ, ಮೂಡುವನು ರವಿ ಮೂಡುವನು ಕತ್ತಲೊಳಗೆ ಜಗಳಾಡುವನು, ಈ ಥರ ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಇವರಷ್ಟೇ ಅಲ್ಲ, ಮುಪ್ಪಿನ ಷಡಕ್ಷರಿ, ಬಿ ಎಂ ಶ್ರೀಕಂಠಯ್ಯ ಅವರು, ರಾಜರತ್ನಂ ಅವರು, ಎಂ ಎನ್ ಕಾಮತ್ರವರು, ಶಿವರಾಮ ಕಾರಂತರು ಇವರೆಲ್ಲ ಮಕ್ಕಳ ಸಾಹಿತ್ಯಕ್ಕೋಸ್ಕರ ಕೆಲಸವನ್ನು ಮಾಡಿರೋರು. ಇನ್ನು ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ. ಜೀವನ ಚರಿತ್ರೆ ಅಂತ ಅಂದರೆ ಒಬ್ಬ ಕವಿಯ ಅಥವಾ ಲೇಖಕರ ಬಗ್ಗೆ ಮತ್ತೊಬ್ಬ ಕವಿಗಳು ಯಥಾವತ್ತಾಗಿ ಅವ್ರು ಏನು ಹೇಳಿದಾರೋ ಅಥವಾ ಅವ್ರು ಹೇಗಿದ್ರೋ ಅದೇ ರೀತಿಯಾಗಿ ಬರೆಯುವಂಥದ್ದನ್ನು ನಾವು ಜೀವನ ಚರಿತ್ರೆ ಅಂತ ಕರಿತೀವಿ. MS ಪುಟ್ಟಣ್ಣ ಅವರು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಅಂತ ಬರೆದಿದ್ದಾರೆ. ಇದು ಕನ್ನಡದ ಮೊಟ್ಟ ಮೊದಲ ಜೀವನ ಚರಿತ್ರೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಒಬ್ಬ ವ್ಯಕ್ತಿಯ ಜೀವನವನ್ನು ಯಥಾವತ್ತಾಗಿ ಚಿತ್ರಿಸುವಂಥ ಕೃತಿಯನ್ನು ಜೀವನ ಚರಿತ್ರೆ ಅಂತ ಕರಿತೀವಿ. ಸ್ವತಃ ಅದೇ ಕವಿನೇ ಬರ್ಕೊಂಡಿರುವಂತಹ ತನ್ನ ಚರಿತ್ರೆಯನ್ನು ತಾನೇ ಬರ್ಕೊಂಡಿರೋದನ್ನು ನಾವು ಆತ್ಮಚರಿತ್ರೆ ಅಂತ ಕರಿತೀವಿ. ಅನುವಾದದ ಮೂಲಕ ಕನ್ನಡಕ್ಕೆ ಬಂದಿರುವಂತಹ ಆತ್ಮಕಥೆಗಳ ಪೈಕಿ ಗಾಂಧೀಜಿಯವರ ಆತ್ಮಕಥೆ, ನೆಹರು ಅವರ ಆತ್ಮಕಥೆ ಮತ್ತು ಟಾಲ್ಸ್ಟಾಯ್ ಅವರ ಆತ್ಮಕಥೆ ತುಂಬ ಮುಖ್ಯವಾಗಿರುವಂಥದ್ದು. ನಮ್ಮ ಕನ್ನಡದಲ್ಲಿ ಕುವೆಂಪುರವರ ನೆನಪಿನ ದೋಣಿಯಲ್ಲಿ, ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ, ದೇಜಗೌರವರ ಹೋರಾಟದ ಬದುಕು, GP ರಾಜರತ್ನಂ ಅವರ 10 ವರ್ಷ, ಗುಬ್ಬಿ ವೀರಣ್ಣವರ ಕಲೆಯೇ ಕಾಯಕ, ಶ್ರೀರಂಗರ ನಾಟ್ಯ ನೆನಪುಗಳು, ರಂಶ್ರೀ ಮುಗುಳಿಯವರ ಜೀವನ ರಸಿಕ, ಹೀಗೆ ಇನ್ನೂ ಅನೇಕ ಕವಿಗಳು ಆತ್ಮಚರಿತ್ರೆ, ಆತ್ಮಕಥೆಗಳನ್ನು ಬರ್ಕೊಂಡಿದ್ದಾರೆ.